ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಒಂದೊಳ್ಳೆ ಕಾನ್ಸೆಪ್ಟ್ ಫೋನ್ ಬಗ್ಗೆ ಮಾತಾಡೋಣಂತೆ. ಈ ಫೋನ್ ನೋಡಿದ್ರೆ ನೀವೆಲ್ಲರೂ ಕೂಡ ಫಿದಾ ಆಗ್ತೀರಾ, ಆ ಲೆವೆಲ್ ಅಲ್ಲಿ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ MWC ಇವೆಂಟ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರತಿ ವರ್ಷ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೆ, ವರ್ಷನೂ ಕೂಡ ಮಾಡಿದ್ದೀನಿ. ಡೆಡಿಕೇಟೆಡ್ ವಿಡಿಯೋ ಅಂದ್ರೆ ಒಂದು 2-3 ಡೇಸ್ ಈ ಒಂದು ಇವೆಂಟ್ ನಡೆಯುತ್ತೆ. ಈ ಇವೆಂಟ್ ಅಲ್ಲಿ ಏನೇನೆಲ್ಲ ಹೊಸ ಐಟಮ್ಸ್ ನ ಲಾಂಚ್ ಮಾಡ್ತಿರ್ತಾರಲ್ಲ, ಅದನ್ನೆಲ್ಲಾನು ಕೂಡ ಒಂದ್ ಕಡೆ ಬರ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೆ. ಇವಾಗ ಸ್ವಲ್ಪ ಬಿಸಿ ಆಗಿದ್ದೀನಿ, ಅದಕ್ಕೋಸ್ಕರ ಆಗ್ತಾ ಇಲ್ಲ. ಆದ್ರೆ ಈ ಮೊಬೈಲ್ ಬಗ್ಗೆ ನಿಮಗೆ ಹೇಳ್ಬೇಕು, ನಿಮಗೆ ತೋರಿಸಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮೊಬೈಲ್ ಹೆಸರು ಬಂದ್ಬಿಟ್ಟು ಹಾನರ್ ರೋಬೋಟ್ ಫೋನ್ ಅಂತೇಳಿ. ಈ ಒಂದು ಮೊಬೈಲ್ ನ ಈ ಒಂದು ಇವೆಂಟ್ ಅಲ್ಲಿ ಒಫಿಷಿಯಲ್ ಆಗಿ ಡಿಸ್ಪ್ಲೇಗೆ ತಂದಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ, ಒಂದು ರೀತಿ ಫ್ಯೂಚರಿಸ್ಟಿಕ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾವು ಯೂಸ್ ಮಾಡ್ತಾ ಇರೋ ಫೋನ್ ಅಲ್ಲಿ ಒಂದು ಒಂದು ಇಂಟಿಗ್ರೇಟ್ ಆಗಿದ್ರೇನೆ ನಾವು ಫುಲ್ ಖುಷಿ ಆಗ್ತಿದೀವಿ. ನಮ್ಮ ಮೊಬೈಲ್ ಅಲ್ಲಿ ಇದೆ, ನಾವು ಹೇಳಿರೋ ಕೆಲಸ ಎಲ್ಲ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾವು ಒಂದೊಳ್ಳೆ ಹೈಪ್ ಅಲ್ಲಿ ಇರ್ತೀವಿ. ಆದ್ರೆ ಈ ಒಂದು ಫೋನ್ ಅಲ್ಲಿ ಎಐನ ಇಂಟಿಗ್ರೇಟ್ ಮಾಡಿದ್ದಾರೆ, ರೋಬೋಟಿಕ್ ಕ್ಯಾಮ್ರಾನ ಇಂಟಿಗ್ರೇಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ಅಡ್ವಾನ್ಸ್ ಇಮೇಜ್ ಪ್ರೊಸೆಸಿಂಗ್ ಕೂಡ ಇರುತ್ತೆ. ಇದು ಮೂರು ಕೂಡ ಮಿಕ್ಸ್ ಆಗಿ ನಿಮಗೆ ಈ ಒಂದು ಮೊಬೈಲ್ ಬರುತ್ತೆ. ಈ ಮೊಬೈಲ್ ಹೆಸರೇ ಹಾನರ್ ರೋಬೋಟ್ ಫೋನ್ ಅಂತೇಳಿ. ಈ ಮೊಬೈಲ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣಂತೆ. ನಮ್ಮ ಇಂಡಿಯಾದ ಯಾವಾಗ ಲಾಂಚ್ ಆಗುತ್ತೆ, ಪ್ರೈಸ್ ಎಷ್ಟಿರುತ್ತೆ, ಇದರಲ್ಲಿ ಏನೇನೆಲ್ಲ ಅಡ್ವಾಂಟೇಜ್ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಏನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ರೋಬೋಟಿಕ್ ಫೋನ್. ನೋಡೋದಕ್ಕೆ ನಿಮಗೆ ಸೇಮ್ ಟು ಸೇಮ್ ಇದೇ ರೀತಿ ಇರುತ್ತೆ. ಒಫಿಷಿಯಲ್ ಆಗಿ ಡಿಸ್ಪ್ಲೇಗೂ ಕೂಡ ತಂದಿದ್ದಾರೆ. ಈ ಮೊಬೈಲ್ ಅಲ್ಲಿ ಇರೋ ಮೇಜರ್ ಅಡ್ವಾಂಟೇಜಸ್ ಮೊದಲನೇದಾಗಿ ಮಾತಾಡೋಣಂತೆ. ಮೊದಲನೇದು ಬಂದ್ಬಿಟ್ಟು ಸಬ್ಜೆಕ್ಟ್ ಟ್ರ್ಯಾಕಿಂಗ್. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನನ್ನ ಹತ್ರ ಒಂದು ಫೋನ್ ಇದೆ ಅಂತ ಇಟ್ಕೊಳ್ಳಿ. ನಾನು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಯಾವುದೋ ಒಂದು ಸಬ್ಜೆಕ್ಟ್ ನಾನು ಟ್ರ್ಯಾಕ್ ಮಾಡಬೇಕು, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಅವಾಗ ನಾನೇನ್ ಮಾಡ್ತೀನಿ, ನನ್ನ ಮೊಬೈಲ್ ಇಟ್ಕೊಂಡು ನಾನೇ ಝೂಮ್ ಮಾಡ್ತೀನಿ, ಝೂಮ್ ಇನ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಾನೇ ಕಂಟ್ರೋಲ್ ಮಾಡ್ತೀನಿ. ಆದ್ರೆ ಈ ಒಂದು ಮೊಬೈಲ್ ಹಂಗಲ್ಲ. ಕ್ಯಾಮ್ರಾ ಓಪನ್ ಮಾಡಿದ್ದಾದ್ಮೇಲೆ ನೀವು ಯಾವ ಸಬ್ಜೆಕ್ಟ್ ನ ಟ್ರ್ಯಾಕ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಲಾಕ್ ಮಾಡಿದ್ರೆ ಸಾಕು, ಅದೇ ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇವಾಗ ನಾವು ಆ ಕಡೆ ಈ ಕಡೆ ಹೋದ್ವಿ ಅಂದ್ರೆ ಕ್ಯಾಮ್ರಾನು ಕೂಡ ಆ ಕಡೆ ಈ ಕಡೆ ಬರುತ್ತೆ. ಮುಂದೆ ಹೋದ್ವಿ ಅಂದ್ರೆ ಅದು ಕೂಡ ಝೂಮ್ ಮಾಡುತ್ತೆ. ಹಿಂದೆ ಬಂದ್ವಿ ಅಂದ್ರೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಕ್ಯಾಮ್ರಾ ತಗೊಳುತ್ತೆ ಅಂತಾನೆ ಹೇಳ್ಬೋದು. ವ್ಲಾಗರ್ಸ್ ಗೆ ಈ ಒಂದು ಮೊಬೈಲ್ ತುಂಬಾನೇ ಚೆನ್ನಾಗಿರುತ್ತೆ. ಎರಡನೇದು ನಿಮಗೆ ಸ್ಟೆಬಿಲೈಸೇಷನ್ ಸ್ಟಾರ್ಟ್ಸ್. ನಿಮಗೆ ಸ್ಟೆಬಿಲೈಸೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಮೊಬೈಲ್ ನ ಎಷ್ಟಾದ್ರೂ ಶೇಕ್ ಮಾಡಿ, ನಿಮಗೆ ಎಲ್ಲಿನೂ ಕೂಡ ನಿಮಗೆ ಸ್ಟೇಬಲ್ ಆಗಿ ಇರುತ್ತೆ. ಎಲ್ಲಿನೂ ಕೂಡ ನಿಮಗೆ ಶೇಕ್ ಅನ್ಸೋದಿಲ್ಲ, ಅಷ್ಟು ಸ್ಟೇಬಲ್ ಆಗಿ ಫೋಟೋಸ್ ಆಗಿ ಬಂದ್ಬಿಟ್ಟು ವಿಡಿಯೋಸ್ ನ ಕ್ಯಾಪ್ಚರ್ ಮಾಡುತ್ತೆ. ತುಂಬಾ ತರ ಇವರು ಶೋಕೇಶ್ ಮಾಡಿ ತೋರಿಸಿದ್ದಾರೆ, ಎಲ್ಲಿನೂ ಕೂಡ ಇದು ಸ್ಟೆಬಿಲೈಸೇಷನ್ ನ ಕಳ್ಕೊಂಡಿಲ್ಲ. ಅಷ್ಟು ಒಳ್ಳೆ ಸ್ಟೆಬಿಲೈಸೇಷನ್ ಅಲ್ಲಿ ನಿಮಗೆ ವಿಡಿಯೋ ಔಟ್ಪುಟ್ ಆದ್ರೆ ಕೊಡ್ತಾ ಇದೆ. ಇನ್ನ 3 ಕಲರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ, ಬ್ಲಾಕ್ ಕಲರ್, ವೈಟ್ ಕಲರ್, ಹಾಗೆ ಬಂದ್ಬಿಟ್ಟು ಗೋಲ್ಡ್ ಕಲರ್. ಇನ್ನ ಒಂದು ನನಗೆ ಈ ಮೊಬೈಲ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಡೈನಾಮಿಕಲ್ ಮೂವ್ಸ್. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದರಲ್ಲಿ ಇವ್ರು ಬಂದ್ಬಿಟ್ಟು ಹ್ಯೂಮನ್ ಇಂಟರಾಕ್ಷನ್ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನೀವು ಆ ಕ್ಯಾಮ್ರಾ ಹೊರಗೆ ಬಂದಿದ್ದಾದ್ಮೇಲೆ ಈ ರೀತಿಯಾಗಿ ಸೆಲ್ಫಿ ಇಟ್ಕೊಂಡು, ಇವಾಗ ನಾನು ಪಾರ್ಟಿಗೆ ಹೋಗ್ತಿದ್ದೀನಿ, ಈ ಬಟ್ಟೆ ಚೆನ್ನಾಗಿದೆಯಾ ಅಂದ್ರೆ ಚೆನ್ನಾಗಿದೆ ಅಂದ್ರೆ ಈ ರೀತಿಯಾಗಿ ಅನ್ನತ್ತೆ, ಚೆನ್ನಾಗಿಲ್ಲ ಅಂದ್ರೆ ಈ ರೀತಿಯಾಗಿ ಅನ್ನತ್ತೆ. ಅಂದ್ರೆ ನಿಮ್ ಜೊತೆ ಅದು ಇಂಟರಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು, ನಿಮ್ ಜೊತೆ ಮಾತಾಡತ್ತೆ. ಇವಾಗ ನೀವೇನೋ ಒಂದು ಫುಡ್ ತಿಂತಿರ್ತೀರಾ, ನಿಮಗೆ ಶುಗರ್ ಇದೆ ಅಂತ ಇಟ್ಕೊಳ್ಳಿ. ಆ ಫುಡ್ ತೋರಿಸ್ಬಿಟ್ಟು ಇದನ್ನ ನಾನು ತಿನ್ಬೋದಾ ಇವಾಗ ಅಂತ ಕೇಳಿದ್ರೆ, ನಿಮ್ ಕ್ಯಾಲೋರೀಸ್ ಎಲ್ಲ ಇದು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು, ಶುಗರ್ ಕೌಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೀವು ತಿನ್ಬೇಕಾ ತಿನ್ಬಾರ್ದಾ, ಸೊ ಅದು ಕೂಡ ನಿಮಗೆ ಸಜೆಷನ್ ಆದ್ರೆ ಕೊಡುತ್ತೆ. ಇದು ನಿಮಗೆ ಒಂದು ರೀತಿ ಫ್ರೆಂಡ್ ಇದ್ದಂಗೆ. ಪ್ರತಿ ಸಲ ನಾವು ಚಾಟ್ GPT ಪ್ರತಿ ಸಲ ಹೋಗ್ಬಿಟ್ಟು ಸರ್ಚ್ ಮಾಡೋದಕ್ಕೆ ಆಗೋದಿಲ್ಲಲ್ಲ, ಈ ತರ ಕ್ಯಾಮ್ರಾ ಇತ್ತು ಅಂದ್ರೆ ನೀವು ಏನ್ ಕೇಳಿದ್ರು ಕೂಡ ಇನ್ಸ್ಟೆಂಟ್ ಆಗಿ ನಿಮಗೆ ಆನ್ಸರ್ ಮಾಡ್ತಿರತ್ತೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಫೋಟೋ ವಿಡಿಯೋ ಕ್ಲಾರಿಟಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಪ್ರೋಟೋಟೈಪ್, ಶೋಕೇಶ್, ನೆಕ್ಸ್ಟ್ ಯಾವಾಗಾದ್ರೂ ಲಾಂಚ್ ಮಾಡಬಹುದು. ಸೊ ಆ ರೀತಿ ಆಗಲ್ಲ, ಇದು ಬಂದ್ಬಿಟ್ಟು ಡಿಸ್ಪ್ಲೇಗೆ ತಂದಿದ್ದಾರೆ. ಅತಿ ಶೀಘ್ರದಲ್ಲಿ ಆನರ್ ಅವರು ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಇನ್ನ ಈ ಫೋನ್ ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ಲಾಂಚಿಂಗ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಈ ಕ್ಯಾಮ್ರಾ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಾರ್ಮಲ್ ಆಗಿ ನೋಡೋದಕ್ಕೆ ನಾರ್ಮಲ್ ಫೋನ್ ತರಾನೇ ಇರುತ್ತೆ. ಹಿಂದೆಗಡೆ ನಿಮಗೊಂದು ಕ್ಯಾಪ್ ಇರುತ್ತೆ. ಆ ಕ್ಯಾಪ್ ಯಾವಾಗ ನೀವು ಓಪನ್ ಮಾಡ್ತೀರೋ ಆವಾಗ ಈ ಒಂದು ರೋಬೋಟಿಕ್ ಫೋನ್ ಹೊರಗಡೆ ಬರುತ್ತೆ ಅಂತಾನೆ ಹೇಳ್ಬೋದು. ಆ ಕ್ಯಾಮ್ರಾ ಅನ್ನೋದು ಹೊರಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ಲೇಸ್ಮೆಂಟ್ ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಅಡ್ಜಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವೇನ್ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಮಾಡುತ್ತೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನಾನು ಹೇಳದ್ನಲ್ಲ, ಬಾಡಿ ಲ್ಯಾಂಗ್ವೇಜ್ ಇಂಟರಾಕ್ಷನ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಅಂತೇಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ ಜೊತೆ ಅದು ಇಂಟರಾಕ್ಟ್ ಆಗುತ್ತೆ, ನಮ್ ಜೊತೆ ಮಾತಾಡತ್ತೆ. ಅದು ನಮಗೂ ಕೂಡ ತುಂಬಾನೇ
ತುಂಬಾನೇ ಖುಷಿ ಕೊಡುತ್ತೆ. ಇದು ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ನಿಮಗೆ ಮೆಟಲ್ ಫಿನಿಶ್ ಇಂದ ಬರುತ್ತೆ. OLED ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ನೆಸೆಸರಿ ಇರಲಿಲ್ಲ, ಯಾಕೆಂದ್ರೆ ಈ ಕ್ಯಾಮ್ರಾನೇ ಹೊರಗಡೆ ಬರುತ್ತಲ್ಲ, ಆ ಕ್ಯಾಮ್ರಾ ಇಂದನೂ ಕೂಡ ನೀವು ಫೋಟೋಸ್ ಆದ್ರೆ ತಗೋಬಹುದು. ಆದ್ರೂ ಕೂಡ ನಿಮಗೆ ಫ್ರಂಟ್ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಿಂದೆಗಡೆ ನಿಮಗೆ ಗಿಂಬಲ್ ಕ್ಯಾಮ್ರಾ ಏನಿದೆಲ್ಲ ಅದು ಬಂದ್ಬಿಟ್ಟು ನಿಮಗೆ 200 ಮೆಗಾ ಪಿಕ್ಸೆಲ್ ಇರುತ್ತೆ. 200 ಮೆಗಾ ಪಿಕ್ಸೆಲ್ ಜೊತೆಗೆ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸ್ ಕೂಡ ಇರುತ್ತೆ. ಟೆಲಿಫೋಟೋ ಹಾಗೆ ಬಂದ್ಬಿಟ್ಟು ಪೆರಿಸ್ಕೋಪಿಕ್ ಆದ್ರೆ ಕೊಟ್ಟಿದ್ದಾರೆ. ಎರಡು ಕೂಡ ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ವಿಡಿಯೋ ವಿಷಯಕ್ಕೆ ಬಂದ್ರೆ ಅಪ್ ಟು 8K ರೆಸಲ್ಯೂಷನ್ ವರೆಗೂ ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ಸೆಟ್ ನ ಯೂಸ್ ಮಾಡಿದ್ದಾರೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 1,30,000ದಿಂದ 1,50,000 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಚೈನಾದಲ್ಲಿ ಲಾಂಚ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಅಂದ್ರೆ ನನಗೆ ಕೇಳಿದ್ರೆ 100% ಡೌಟ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಆದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡ್ತಿದಾರಲ್ಲ, ಲಾಂಚ್ ಮಾಡಿದ್ರು ಕೂಡ ಲಾಂಚ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆನರ್ ಫೋನ್ಸ್ ಆಗಿರ್ಬೋದು, ಹುವಾವೆ ಫೋನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರ ಟೆಕ್ನಾಲಜಿ ಅನ್ನೋದು ನಾವು ಇಮ್ಯಾಜಿನೇಷನ್ ಕೂಡ ಮಾಡಿರೋದಿಲ್ಲ, ಆ ಲೆವೆಲ್ ಅಲ್ಲಿ ಇರುತ್ತೆ. ಆದ್ರೆ ಅವ್ರು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಯಾಕೆಂದ್ರೆ ಬ್ಯಾನ್ ಇದೆಲ್ಲ, ಅದಕ್ಕೋಸ್ಕರ ಲಾಂಚ್ ಮಾಡೋದಿಲ್ಲ. ಲಾಂಚ್ ಮಾಡಿದ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಈ ಫೋನು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. MWC ಈವೆಂಟ್ ಅಲ್ಲಿ ಒಂದು ರೀತಿ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಈ ಮೊಬೈಲ್ ನೋಡೋದಕ್ಕೆ ಹೋಗ್ತಿದ್ದಾರೆ, ಆ ಮೊಬೈಲ್ ಜೊತೆ ಇಂಟರ್ ಆಗ್ತಿದ್ದಾರೆ. ಆ ರೋಬೋಟ್ ಕೂಡ ತುಂಬಾ ಕ್ಯೂಟ್ ಇದೆ ಅಂತಾನೆ ಹೇಳ್ಬೋದು. ನಿಮ್ ಜೊತೆ ಡ್ಯಾನ್ಸ್ ಮಾಡುತ್ತೆ, ನೀವು ಕೇಳಿರೋ ಕ್ವಶನ್ ಗೆ ಆನ್ಸರ್ ಮಾಡುತ್ತೆ. ಸೊ ಈ ರೀತಿಯಾಗೆಲ್ಲ ನೋಡ್ಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ. ಮೊಬೈಲ್ ಟೆಕ್ನಾಲಜಿನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇದೇ ಹಾನರ್ ರೋಬೋಟ್ ಫೋನ್, ಇದ್ರ ಬಗ್ಗೆ ತಿಳಿಸ್ಬೇಕಂತಾನೆ ಈ ವಿಡಿಯೋ ಮಾಡಿದೆ. ಈ ಮೊಬೈಲ್ ನಿಮಗೆ ಇಷ್ಟ ಆಯ್ತಾ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.